ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಿನೂತನ BP ಲಾಗ್ಸ್ ಯೂಟ್ಯೂಬ್ ಚಾನಲಿಂದ ಸ್ವಾಗತ. ಇವತ್ತಿನ ವಿಡಿಯೋದಾಗ ನಮ್ಮ ಜೊತೆ ಆದಾರ ಉಮಾಪತಿ ಭಟ್ಟವರು. ಇವರು ಒಬ್ಬ ಪರಿಸರ ಚಿಂತಕರು. ಇವರು ಮೂಲತಃ ಶಿರಸಿಯವರು. ಇವರಿಗೆ ಕಿರ್ಲೋಸ್ಕರ್ ಸನ್ಮಾನ ಗೌರವ ಹಾಗೂ ಸಾಲುಮರದ ತಿಮ್ಮಕ್ಕ ಪ್ರಶಸ್ತಿಗಳು ದೊರೆತಿವೆ. ಇವತ್ತಿನ ಕ್ಲಾಸ್ ಒಳಗೆ ಉಮಾಪತಿ ಭಟ್ಟವರು ಪರಿಸರವನ್ನು ಉದ್ದೇಶಿಸಿ ಮಕ್ಕಳಿಗೆ ತರಗತಿಗಳನ್ನು ಕೊಡ್ತಾ ಇದ್ದಾರೆ. ಅದು ಯಾವ ರೀತಿ ಅಂತ ನೋಡ್ಕೊಂಡ್ಬರೋಣ ಬರ್ರಿ. ಸರಿನಾ? 3, 6, 9, 12 ಸರಿ. ಈಗ ನಿನ್ನೆ ಹೇಳ್ಕೊಟ್ಟು ಹಾಡು 12 ಸರಿ. ಈಗ ನಿನ್ನೆ ಹೇಳ್ಕೊಟ್ಟು ಹಾಡು ಹೇಳ್ತೀರಾ? ಈ ಮಣ್ಣು ನಮ್ಮದು, ಈ ಗಾಳಿ ನಮ್ಮದು, ಈ ನಾಡು ನಮ್ಮದು, ಕಲ ಕಲನೆ ಹರಿಯುತಿಹ ನೀರು ನಮ್ಮದು, ಕಲ ಕಲನೆ ಹರಿಯುತಿಹ ನೀರು ನಮ್ಮದು, ಕಣ ಕಣದಲ್ಲೂ ಭಾರತೀಯ ರಕ್ತ ನಮ್ಮದು, ರಕ್ತ ನಮ್ಮದು. ಪರಿಸರ ಅಂದರೆ ಏನು, ಪರಿಸರ ಸಂರಕ್ಷಣೆ ಅಂದರೆ ಏನು, 2 ಸೂತ್ರ ಇರುತ್ತೆ. ಸೊ 2 ವಿಷಯಗಳನ್ನು ಹೇಳ್ತೀನಿ ಈಗ. ಸೊ ಮೊದಲನೇದು ಪರಿಸರ ಅಂದರೆ ಏನು ಅಂತ ಇನ್ನೊಂದು ಸರಿ ಹೇಳಿಕೊಟ್ಟಿದ್ದೆ. ಇನ್ನೊಂದು ಸರಿ ಪುನರಪಿ ಸ್ಮರಣಂ ಅಂದರೆ ಪುನಃ ಪುನಃ ನೆನಪು ಮಾಡ್ಕೊಳ್ಳೋಂಥದ್ದು, ಆಯಿತಾ? ಸೊ ನಮಗೆ ಪರಿಸರದಲ್ಲಿ ಯಾವ್ಯಾವ ಅಂಶಗಳಿದೆ? ಮೊದಲನೇದು ಯಾವುದು? ಮೊದಲನೇದು ಯಾವುದು? ಮೊದಲನೇದು ಯಾವುದು? ಸೂರ್ಯ, ಅಗ್ನಿ. ಏನೇಳಿ? ಈ ಥರ ಮಾಡಿ, ಅಗ್ನಿ ಅಗ್ನಿ. ಎರಡನೇದು ಯಾವುದು? ವಾಯು, ನೆನಪು ಮಾಡ್ಕೊಳ್ರಿ. ಮೂರನೇದು ಆಕಾಶ, ಆಕಾಶ. ನಾಲ್ಕನೇದು ಭೂಮಿ. ಐದನೇದು ಜಲ, ಅಲ್ವಾ? ಅರ್ಥ ಆಯ್ತಾ? ಇನ್ನೊಂದ್ಸಲ ನೆನಪು ಮಾಡ್ಕೊಳ್ರಿ. ಅಗ್ನಿ, ವಾಯು, ಆಕಾಶ, ಭೂಮಿ, ಜಲ. ಹಾಂ, ಇದರಲ್ಲಿ ಯಾವುದಾದ್ರೂ ಒಂದು ಇಲ್ಲದೆ ಹೋದ್ರೆ ನಮ್ಗೆ ಬದುಕೋಕ್ಕಾಗತ್ತಾ? ಅಗ್ನಿ ಇಲ್ಲ, ಬದುಕೋಕ್ಕಾಗತ್ತಾ? ಭೂಮಿ ಇಲ್ಲ, ಬದುಕೋಕ್ಕಾಗತ್ತಾ? ಇಲ್ಲ. ಜಲ ಇಲ್ಲದೆ ಬದುಕೋಕ್ಕಾಗತ್ತಾ? ಇಲ್ಲ. ಹಾಗಾಗಿ ಇವೆಲ್ಲವೂ ಏನಾಗಿರಬೇಕು? ಏನಾಗಿರಬೇಕು? ಚೆನ್ನಾಗಿರಬೇಕು, ಅಲ್ವಾ? ಹಾಂ. ಸೊ ಇವೆಲ್ಲವೂ ಕೂಡ ಚೆನ್ನಾಗಿದ್ದರೆ ಪರಿಸರ ಚೆನ್ನಾಗಿರುತ್ತೆ. ಯಾವ್ಯಾವ ಚೆನ್ನಾಗಿರಬೇಕು? ಅಗ್ನಿ, ವಾಯು, ಆಕಾಶ, ಭೂಮಿ, ಜಲ. ಈ 5 ಚೆನ್ನಾಗಿದ್ದರೆ, ಈ 5ಕ್ಕೆ ಏನು ಹೇಳ್ತಾರೆ? ಪಂಚಭೂತಗಳು ಅಂತ ಹೇಳ್ತಾರೆ. ಸೊ ಈ ಪಂಚಭೂತಗಳು ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ. ನಮ್ಮ ಶರೀರದೊಳಗೆ, ನಮ್ಮ ಪ್ರಕೃತಿ ಅಂದರೆ ನಮ್ಮ ಶರೀರದೊಳಗೆ ಪಂಚಭೂತಗಳು ಸರಿ ಇದ್ದರೆ ನಮ್ಮ ಶರೀರ ಚೆನ್ನಾಗಿರುತ್ತೆ. ಹೊರಗಡೆಗೆ ಈ ಆಕಾಶ, ಭೂಮಿ, ಜಲ ಚೆನ್ನಾಗಿದ್ದರೆ ನಮ್ಮ ಶರೀರ ಚೆನ್ನಾಗಿರುತ್ತೆ, ಅಲ್ವಾ? ಹಾಗಾಗಿ ಅದು ಚೆನ್ನಾಗಿರಬೇಕು, ಹಾಳಾಗಿರಬೇಕು? ಚೆನ್ನಾಗಿರ್ಬೇಕಲ್ವಾ? ಪಂಚಭೂತಗಳು ಚೆನ್ನಾಗಿರಬೇಕು. ಉದಾಹರಣೆಗೆ ವೃಂದಾರಣ್ಯ ಗುರುಕುಲಗಳಿಗೆ ಒಂದು ಹಳ್ಳ ಇದೆ. ಹಳ್ಳದಲ್ಲಿ ಯಾವಾಗಲೂ ಗುರುಕುಲದಲ್ಲಿ ಸಿಕ್ಕ ಪ್ಲಾಸ್ಟಿಕ್ಕು, ಒಡೆದ ಫೋಟೋ, ಹಾಸಿಗೆ, ಬಟ್ಟೆ, ಹಳೆ ಬಟ್ಟೆ ಎಲ್ಲ ಹಾಕ್ತಾಯಿದ್ರೆ ಏನಾಗುತ್ತೆ? ಅದು ಜಲಮಾಲಿನ್ಯ ಆಗಿಬಿಡುತ್ತೆ, ಅಲ್ವಾ? ನೀರು ಹಾಳಾಗ್ಬಿಡುತ್ತೆ. ಆವಾಗ ನಮ್ಮ ಆರೋಗ್ಯ ಚೆನ್ನಾಗಿರುತ್ತಾ? ಇಲ್ಲ. ಅದೇ ನೀರು ಭೂಮಿಗೆ ಇಳಿಯುತ್ತೆ. ಆಮೇಲೆ ನಾವು ಗುರುಕುಲದ ಬೋರ್ವೆಲ್ ನೀರನ್ನು ಕುಡಿತೀವಿ. ಆವಾಗ ಏನಾಯಿತು? ನಮ್ಮ ಶರೀರ ಹಾಳಾಯಿತು. ಹಾಗಾಗಿ ಭೂಮಿ, ಈ ಪಂಚಭೂತಗಳು ಸರಿ ಇದ್ದರೆ ಮಾತ್ರ ನಮ್ಮ ಶರೀರ ಚೆನ್ನಾಗಿರುತ್ತೆ, ಅಲ್ವಾ? ಹಾಗಾಗಿ ಅಗ್ನಿ ಹೇಳಿ, ಅಗ್ನಿ, ವಾಯು, ಆಕಾಶ, ಭೂಮಿ ಮತ್ತು ಜಲ, ಈ 5 ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ. ಸೊ ಈ ಚೆನ್ನಾಗಿರೋದಕ್ಕೆ 2 ಮುದ್ರೆ ಹೇಳ್ಕೊಡ್ತೀನಿ. ಅವತ್ತು ಹೇಳ್ಕೊಟ್ಟಿದ್ದೆ, ಇನ್ನೊಂದ್ಸರಿ ಜ್ಞಾಪಕ ಮಾಡ್ತೀನಿ. ಒಂದು ವಾಯು ಮುದ್ರೆ. ವಾಯುವನ್ನು ಅಗ್ನಿಯ ಬುಡದಲ್ಲಿ ತರಬೇಕು. ಇದು ಅಗ್ನಿ ತಾನೇ, ಹೆಬ್ಬೆಟ್ಟು, ಹೆಬ್ಬೆರಳು ಅಗ್ನಿ ಅಲ್ಲ. ವಾಯುವನ್ನು ಅಗ್ನಿ ಬುಡದಲ್ಲಿ ತರಬೇಕು, ಅಗ್ನಿಯನ್ನು ವಾಯುವನ್ನು ಮಲಗಿಸ್ಬೇಕು. ಈ ಥರ ಹಾಕಿದರೆ ಇದು ವಾಯು ಮುದ್ರೆ. ಈ ಥರ ಇಟ್ಕೋಬೇಕು. ಏನಿದು? ವಾಯು ಮುದ್ರೆ. ನೀವು ಗೆಣಸು ತಿಂದ್ರಿ, ಬಟಾಟೆ ತಿಂದ್ರಿ, ಶೇಂಗಾ ಬೀಜ ತಿಂದ್ರಿ, ಬಟಾಣಿ ತಿಂದ್ರಿ, ಗ್ಯಾಸ್ ಆಗತ್ತಾರೆ ಹೊಟ್ಟೆ ಒಳಗೆ. ಆಗ ಈ ಥರ ಮಾಡ್ಕೊಂಡು 25 ನಿಮಿಷ ಮಾಡಿ ಕಣ್ಣು ಮುಚ್ಕೊಂಡು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಮನಸ್ಸಿನಲ್ಲಿ ಹೇಳ್ಕೊಂಡ್ರೆ 25 ನಿಮಿಷ ಮಾಡಿದರೆ ಒಂದು ತೇಗ್ ಬರುತ್ತೆ, ಏವ್ ಏವ್ ಅಂತ ತೇಗ್ ಬರುತ್ತೆ. ಇಲ್ಲ ಅಂದರೆ 25 ನಿಮಿಷ ನಂತರ ಅಪಾನವಾಯು ಅಂದರೆ ಕೆಳಗಡೆಯಿಂದ ಹೋಗ್ಬಿಡುತ್ತೆ ಗ್ಯಾಸು. ಆವಾಗ ನಿಮ್ಮ ಶರೀರ ಆರಾಮಾಗುತ್ತೆ. ಅಂದರೆ ನಮ್ಮ ಶರೀರದ ಪಂಚಮಹಾಭೂತಗಳು ಚೆನ್ನಾಗಿರ್ಬೇಕಂದ್ರೆ
ಇವೆಲ್ಲ ಮುದ್ರೆಗಳು ಮಾಡಿದರೆ ವಾಯುಮುದ್ರೆ. ಯಾವ ಮುದ್ರೆ ಇದು? ವಾಯುಮುದ್ರೆ. ಇದು ಮಾಡಿದರೆ ಚೆನ್ನಾಗಿರುತ್ತೆ. ಅಂದರೆ ನಮ್ಮ ಶರೀರದ ಮಹಾಭೂತಗಳನ್ನು ಸರಿ ಮಾಡ್ಕೊಳ್ಳೋಕ್ಕೆ ಈ ವಿಧಾನ. ಹೊರಗಡೆ ಇರುವ ಪಂಚಭೂತಗಳನ್ನು ಸರಿ ಮಾಡೋದಕ್ಕೆ ನೀರನ್ನು ಹಾಳು ಮಾಡಬಾರ್ದು, ಗಾಳಿ ಹಾಳು ಮಾಡಬಾರ್ದು, ಜಲ ಹಾಳು ಮಾಡಬಾರ್ದು, ಭೂಮಿ ಹಾಳು ಮಾಡಬಾರ್ದು. ಇನ್ನೇನು ಮಾಡಬೇಕು ನಿಮ್ಗೆ ಗೊತ್ತಿದೆ ಅಲ್ವಾ? ಸೊ ಈ ಥರಗಳು ಮಾಡಿಕೊಂಡ್ರೆ ಹೊರಗಿನ ಪಂಚಮಹಾಭೂತಗಳು ಚೆನ್ನಾಗಿದ್ದರೆ ನಮ್ಮ ಶರೀರದ ಪಂಚಮಹಾಭೂತಗಳು ಚೆನ್ನಾಗಿರುತ್ತೆ ಅಲ್ವಾ? ಸೊ ಮೊದಲನೇ ವಾಯುಮುದ್ರೆ. ಎರಡನೇದು ಅಗ್ನಿ ವಾಯು ಸೇವ್ ಮಾಡ್ಕೋಬೇಕು. ವಾಯುವನ್ನು ಅಗ್ನಿ ಬಿಡಲು ತರಬೇಕು. ಅದರ ಮೇಲೆ ಈ ಭೂಮಿ ಮತ್ತು ಆಕಾಶಕ್ಕೆ ಸೇರಿಸ್ಬೇಕು. ಅಗ್ನಿಯನ್ನು ಭೂಮಿ ಮತ್ತು ಆಕಾಶಕ್ಕೆ ಸೇರಿಸ್ಬೇಕು. ನೋಡ್ಕೊಳ್ರಿ, ಮಧ್ಯ ಬೆರಳು ಮತ್ತು ತೋರು ಬೆರಳು ಭೂಮಿ, ಮಧ್ಯ ಬೆರಳು ಆಕಾಶ. ಅದಕ್ಕೆ ಹೆಬ್ಬೆರಳನ್ನು ಸೇರಿಸಬೇಕು, ಅಂದರೆ ಆಕಾಶನ ಸೇರಿಸಬೇಕು, ಅಲ್ಲ ಅಗ್ನಿಯನ್ನು ಸೇರಿಸಬೇಕು. ಭೂಮಿಗೆ ಮತ್ತು ಆಕಾಶಕ್ಕೆ ಅಗ್ನಿ ಸೇರಿಸಿದಾಗ ಇದು ಹೃದಯ ಸಂಜೀವಿನಿ ಮುದ್ರೆ ಆಗುತ್ತೆ. ಯಾವುದಾಗತ್ತೆ? ಹೃದಯ ಸಂಜೀವಿನಿ ಮುದ್ರೆ ಆಗುತ್ತೆ. ಈ ಥರ 40 ನಿಮಿಷ ನಿತ್ಯವೂ ಮಾಡಿದರೆ ನಿಮ್ಮ ಶರೀರದ ಮುಖ್ಯ ಅಂಗ ಯಾವುದು? ಹೃದಯ, ಹಾರ್ಟ್ಗೆ ರಕ್ತ ಪಂಪ್ ಮಾಡಬೇಕಲ್ಲ, ರಕ್ತ ಹರಿಬೇಕಲ್ಲ ಚೆನ್ನಾಗಿ. ಈ ಥರ ಮಾಡ್ಕೊಂಡಾಗ ರಕ್ತ ಸಂಚಾರ ಚೆನ್ನಾಗಾಗತ್ತೆ. ಇದರಿಂದ ಹೃದಯ ಏನಾಗುತ್ತೆ? ಚೆನ್ನಾಗಿರುತ್ತಾ ಹಾಳಾಗುತ್ತೋ? ಚೆನ್ನಾಗಿರುತ್ತೆ ಅಲ್ವಾ? ಸೊ ಈ ಥರ ಮಾಡಿದಾಗ ನಿಮಗೆ ಹಾರ್ಟ್ ಅಟ್ಯಾಕ್ ಆಗೋದೇ ಇಲ್ಲ. ನೀವು ಈಗಿಂದ ಶುರು ಮಾಡಿಕೊಂಡು ನೀವು ಎಲ್ಲ ದಿವಸನೂ ಮಾಡ್ತಾ ಹೋದರೆ ನಿಮ್ಮ ಹಾರ್ಟಿಗೆ ಏನು ತೊಂದರೆನಾಗಲಿ ಚೆನ್ನಾಗಿರ್ತದೆ. ಆಗ ಶರೀರದಲ್ಲಿ ಗ್ಯಾಸು ಹೊರಟೋಗುತ್ತೆ, ರಕ್ತ ಸಂಚಾರ ಚೆನ್ನಾಗುತ್ತೆ, ನಿಮ್ಮ ಹಾರ್ಟು ಚೆನ್ನಾಗಿರುತ್ತೆ. ಆಗ ತಪ್ಪು ಮಾಡಬಾರ್ದು, ಕರೆಕ್ಟ್ ಮಾಡಬೇಕು. ನೋಡಿ, ವಾಯುವಿನ ಅಗ್ನಿ ಬಿಡಲು ತರಬೇಕು. ಹೆಬ್ಬೆರಳು ಮತ್ತು ಹೆಬ್ಬೆರಳನ್ನು ಮಧ್ಯ ಬೆರಳು ಮತ್ತು ತೋರು ಬೆರಳು, ಅಂದರೆ ಅಗ್ನಿ ಮತ್ತು ಆಕಾಶಕ್ಕೆ ಮನೆ ದೇವ್ರನ್ನ ಹಿಂಗೆ ನೋಡ್ರೆ ಸಾಕು. ನಿಮ್ಮ ಮನೆ ದೇವ್ರ ದೇವಿ ಅಂದರೆ ಓಂ ನಮಃ ಶಿವಾಯ, ಓಂ ದುರ್ಗಾಯ ನಮಃ, ಓಂ ದುರ್ಗಾಯ ಹಿಂಗೆ ಹೇಳಬೇಕು. ಓಂ ದುರ್ಗಾಯಿ ನಮಃ, ಓಂ ದುರ್ಗಾಯ ನಮಃ. ಶಿವ ಆದರೆ ಓಂ ನಮಃ ಶಿವಾಯ, ಓಂ ನಮಃ ಶಿವ ಅಂದರು. ಕೃಷ್ಣ ಆದರೆ ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ ಅಂತ ಹೇಳಬೇಕು. ಹಾಂ, ಸೊ ಈ ಥರ 40 ನಿಮಿಷ ಮಾಡಿದರೆ ತಿಸ್ಸನು ನಿಮ್ಮ ರಕ್ತ ಸಂಚಾರ ಚೆನ್ನಾಗಾಗುತ್ತೆ. ಚೆನ್ನಾಗಾದಾಗ ನಿಮ್ಮ ಹಾರ್ಟ್ ಚೆನ್ನಾಗಿರುತ್ತೆ. ಆಗ ನಮ್ಮ ಶರೀರದ ಪಂಚಮಹಾಭೂತಗಳು ಪರಿಸರದ ಜಾಗೃತ ಆಗಿದ್ರೆ ಪಂಚಮಹಾಭೂತಗಳು ಚೆನ್ನಾಗಿರಬೇಕು ಅಂತ ತಿಳ್ಕೋಬೇಕು. ಇಷ್ಟೇ ಸಾರಾಂಶ. ಎರಡನೇದು ಜಾನುವಾರು, ಜಮೀನು, ಜಂಗಲ್, ಜಲ. ಸೊ ಇದು 5 ಸೇರಿಸಿದ್ರೆ ಏನಾಗುತ್ತೆ? ಪರಿಸರ ಆಗುತ್ತೆ. ನೋಡಿ, ಜಂಗಲ್ ಇದೆ ಅಲ್ವಾ, ಜಮೀನು ಕೆಳಗಡೆಗಿದೆ ಅಲ್ವಾ, ನಾವೆಲ್ಲ ಜನ ಇದ್ದೀವಿ, ಜಲ ಬಾವಿಯಲ್ಲಿದೆ ಅಲ್ವಾ. ಸೊ ಇದೆಲ್ಲ ಸೇರಿದ್ರೆ ಏನಾಗುತ್ತೆ? ಪರಿಸರ ಆಗುತ್ತೆ. ಹಾಂ, 5 ಜ ಸೂತ್ರಗಳು. 5 ಜ ಸೂತ್ರಗಳು. ಮೊದಲನೇದು ಪಂಚಮಹಾಭೂತಗಳು. ಹಾಂ, ಆಯಿತಾ? ಸೊ ಪರಿಸರ ಅಂದರೆ ಏನು ಗೊತ್ತಾಯಿತು ಅಲ್ವಾ?